ಸೊ ಹೀಗೆ ಒಂದೊಂದು ಹೋಟೆಲ್ನಲ್ಲಿ ಒಂದೊಂದು ರೀತಿ ಸಮಸ್ಯೆ, ಒಂದೊಂದು ರೀತಿ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಕೆಲವು ಕಡೆ ಮಾಡಿಕೊಂಡಿದ್ದಾರೆ. ಈಗ ಮತ್ತೊಂದು ಹೋಟೆಲ್ ವಿಚಾರ ನೋಡೋಣ. ವೈಯಾಲಿ ಕಾವಲ್ನ ಹೋಟೆಲ್, ಅಲ್ಲೂ ಕೂಡ ಇದೇ ರೀತಿ ಸಿಲಿಂಡರ್ನ ಅಭಾವ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಪಾಪ ಅವರು ಒಂದು ಸಿಲಿಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇರೋದೇ ಒಂದು ಸಿಲಿಂಡ್ರು. ಆ್ಯಕ್ಚುಲಿ ಕಳೆದ 2 ದಿವಸದಿಂದ ಅವ್ರ ಹತ್ರ ಸಿಲಿಂಡರ್ ಇರಲಿಲ್ಲ ಅಂತ ಅಂಗಡಿ ಕ್ಲೋಸ್ ಮಾಡ್ಕೊಂಡಿದ್ರು ಹೋಟೆಲನ್ನು. ಈಗ ಒಂದು ಸಿಲಿಂಡರ್ ಸಿಕ್ಕಿದೆ, ಹಾಗೂ ಹೀಗೂ ಮಾಡಿ ಅದೇನೋ 3,500-4,500 ಸಾವಿರ ಕೊಟ್ಟು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸಿಲಿಂಡರ್ನಲ್ಲಿ ಮಿನಿಮಮ್ ಮೆನುನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇರೋ ಒಂದು ಸಿಲಿಂಡರ್ ಖಾಲಿ ಆದರೆ ಹೋಟೆಲ್ ಬಂದ್, ಬೇರೆ ಇನ್ನೇನೂ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ. ಇದು ವೈಯಾಲಿ ಕಾವಲ್ನ ಹೋಟೆಲ್ ಒಂದರಲ್ಲಿ ಅಲ್ಲಿನ ಓನರ್ ಹೇಳ್ತಾ ಇರ್ತಕ್ಕಂಥ ರೀತಿ. ಅವ್ರು ಹೇಳ್ತಾರೆ, ಕಸ್ಟಮರ್ನ ಬಿಟ್ಕೊಡೋಕ್ಕಾಗಲ್ವಲ್ಲ ಸರ್ ಅಂತ ಇದ್ದಾರೆ ಅವರು. ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದಿನೇ ದಿನೇ ತೀವ್ರಗೊಳ್ತಾ ಇದೆ. ನಗರದ ಹಲವು ಹೋಟೆಲ್ಗಳಲ್ಲಿ ದುಬಾರಿ ಬೆಲೆಗೆ ಸಿಲಿಂಡರ್ಗಳನ್ನು ಖರೀದಿ ಮಾಡಿ ಅನಿವಾರ್ಯವಾಗಿ ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಇದು ವೈಯಾಲಿ ಕಾವಲ್ನಲ್ಲಿರುವಂತಹ ಒಂದು ಹೋಟೆಲು. ಈ ಹೋಟೆಲು ಫೇಮಸ್ ಹೋಟೆಲ್ ಕೂಡ. ಇಲ್ಲಿಂದ ಕಚೇರಿಗಳಿಗೆ, ಮನೆಗಳಿಗೆ ಸಿಕ್ಕಾಪಟ್ಟೆ ಪಾರ್ಸಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಫೇಮಸ್ಸು, ಹಳೆಯದಾಗಿರುವಂತಹ ಹೋಟೆಲ್ ಇದು. ಸೊ ಸ್ಕೂಲ್ ಮಕ್ಕಳಿಗೆ ಮತ್ತು ಒಂದಿಷ್ಟು ಸ್ಟಾಫ್ಗಳಿಗೆ ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಸೊ ಈಗ ಈ ಹೋಟೆಲ್ಗೂ ಕೂಡ ಇದೀಗ ಸಿಲಿಂಡರ್ನ ಅಭಾವ ಕಾಡ್ತಾ ಇದೆ. ಸೊ ಬ್ಲಾಕ್ ಮಾರ್ಕೆಟ್ಗಳಲ್ಲಿ ಈಗ ಸಿಲಿಂಡರ್ಗಳನ್ನು ಖರೀದಿ ಮಾಡಿಕೊಂಡು ಈಗ ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ. ಸೊ ನೇರವಾಗಿ ಇಲ್ಲಿ ಹೋಟೆಲ್ನ ಸಿಬ್ಬಂದಿನ ಮಾತನಾಡಿಸ್ತಾ ಹೋಗ್ತಾನೆ, ಹೇಗಿದೆ ಅಂತೇಳಿ. ಸರ್, ಹೇಗಿದೆ ಸಿಚುವೇಶನು? ಸಿಗ್ತಾ ಇದೆಯಾ ಸಿಲಿಂಡ್ರು? ವ್ಯಾಪಾರ ಹೆಂಗಿದೆ? ವ್ಯಾಪಾರ ಅಂತ ಹೇಳಂಗಿಲ್ಲ, ವ್ಯಾಪಾರ ಎಲ್ಲ ತುಂಬ ಕಮ್ಮಿನೇ. ಏನಂದರೆ ನಿಂತ್ಕೊತಾರಲ್ಲ ಅಂದ್ಬಿಟ್ಟು ಇದು ಮಾಡ್ತಾ ಇರೋದು. ಇದು ಎಷ್ಟಕ್ಕೆ ಸಿಗ್ತಾ ಇದೆ ಸಿಲಿಂಡ್ರು? ಹೆಂಗೆ? 4-4.5 ಹೇಳ್ತಾರೆ. ಏನೇನು ಮಾಡೋದು, ಅದೇ ತೊಂಬತ್ತು ಕೊಟ್ಟು ಮಾಡಬೇಕು. ಇಲ್ಲಾಂದ್ರೆ ಈ ಜನ ಹೋಗ್ತಾರಲ್ಲ, ಪಾಪ ಊಟ ಇಲ್ದಂಗೆ ಇದ್ದಾರಲ್ಲ ಬೇರೆ ಜನ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಿಂತ್ಕೊಂಡು. ಏನು ಮಾಡೋದು, ಸಿಕ್ಕಾಪಟ್ಟೆ ರಶ್ ಇರ್ತಾ ಇತ್ತು. ಮತ್ತು ಸಿಲಿಂಡ್ರ್ಗಳು ಕೂಡ ಅಭಾವ ಇಲ್ಲ ಅಂತಂದರೆ ಒಂಥರ ಇಲ್ಲಿ ಸಿಬ್ಬಂದಿಗಳಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಹೌದು. ಮೆನುನಲ್ಲಿ ಏನೋ ಕಟ್ಟಾಗಿದೆಯಾ ಹೆಂಗೆ? ಮೆನುಲಿ ಏನು ಇಲ್ಲ, ಮಾಮೂಲಿ ಸುಮ್ಮನೆ ಸ್ವಲ್ಪನೇ ಹಾಕೋದು, ಏನು ಜಾಸ್ತಿ ಏನು ಹಾಕಲ್ಲ. ಅಷ್ಟು ಖಾಲಿ ಆಯ್ತಾ ಬಾಗಿಲು ಹಾಕೋದು ಅಷ್ಟೇ. ಎಷ್ಟು ಬೇಕೋ ಸುಮ್ಮನೆ ಸ್ವಲ್ಪ ಹಾಕೊಂಡು ಅಷ್ಟೇ ಮಾಡೋದು. ಇದೊಂದು ಸ್ವಲ್ಪ ಹಾಕೋದು, ಕ್ಲಿಯರ್ ಅಷ್ಟೇ. ಖಾಲಿ ಆಯ್ತು ಅಂದರೆ ಕ್ಲಿಯರ್, ಮುಗೀತು. ಎಷ್ಟು ಸಿಲಿಂಡರ್ಗಳಿದ್ದಾವೆ? ಎಷ್ಟು ಸ್ಟಾಕ್ ಇದೆ? ಎಲ್ಲಿ ತನಕ? ಇವತ್ತು ಲಾಸ್ಟ್ ಆಗೋಯ್ತು. ಇವತ್ತೊಂದಿದೆ, ಅದೊಂದು ಖಾಲಿ ಮಾಡಿದ್ರೆ ಮುಗೀತು. ಮತ್ತು ನಾಳೆಯಿಂದ ಇಲ್ಲ. ಮತ್ತು ನಾಳೆಯಿಂದ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಹುಡುಕ್ತಾ ನಾಳೆ ಸಿಕ್ಕಿಲ್ಲ ಅಂದ್ರೆ ಬಂದ್ ಮಾಡ್ತೀವಿ. ಬಂದ್ ಮಾಡಲೇಬೇಕು, ವಿಧಿ ಇಲ್ಲ. ಸಿಕ್ಕಿದ್ರೆ ನಾಳೆ ಎಲ್ಲ ನಾವು ಇವತ್ತು ಸಾಯಂಕಾಲ ಕೂಡ ಸಿಕ್ಕಿದ್ರೆ ನಾಳೆ ಬೆಳಿಗ್ಗೆ, ಇಲ್ಲಾಂದ್ರೆ ಇಲ್ಲ.